ಯುದ್ಧೋನ್ಮಾದದ ನಡುವೆ ಪ್ರತಿಭಟನಾಕಾರರಿಗೆ ಮರಣದಂಡನೆ ವಿಧಿಸಿದ ಇರಾನ್. ಜಾಗತಿಕ ಸಂಘರ್ಷದ ನಡುವೆ ಆಂತರಿಕ ಸಂಘರ್ಷವನ್ನ ಹತ್ತಿಕ್ಕಲು ಮರಣದಂಡನೆಯ ಹಾದಿ ಹಿಡಿಯಿತ ಯುದ್ಧ ನಿರತ ದೇಶ. ಪವಿತ್ರ ಮಾಸದಲ್ಲೇ ಮೂವರನ್ನ ಗಲ್ಲಿಗೇರಿಸಿದ ಶಿಯಾ ಕಂಟ್ರಿ. ಅಮೆರಿಕ, ಇಸ್ರೇಲ್, ಇರಾನ್ ನಡುವಣ ಯುದ್ಧ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದ್ದು, ಇದರ ನಡುವೆಯೇ ಇರಾನ್ ತನ್ನ ದೇಶದ ಪ್ರತಿಭಾನ್ವಿತ ರೆಸ್ಲರ್ ಚಾಂಪಿಯನ್ ಸೇರಿದ ಹಾಗೆ ಮೂವರು ತರುಣರನ್ನ ಸಾರ್ವಜನಿಕವಾಗಿ ಗಲ್ಲಿಗೇರಿಸಿದೆ. ಉದಯೋನ್ಮುಖ ಕುಸ್ತಿ ಪ್ರತಿಭೆಯಾಗಿದ್ದಂತಹ ಸಲೇಹ್ ಮೊಹಮ್ಮದಿ ಮತ್ತು ಸಯೀದ್ ದಾವೋಡಿ ಮತ್ತು ಮೆಹದಿ ಘಾಸಿಮಿ ಅವರನ್ನ ಇರಾನ್ ಗಲ್ಲಿಗೇರಿಸಿದೆ. ಜನವರಿ ತಿಂಗಳಿನಲ್ಲಿ ಇರಾನ್ ಆಡಳಿತದ ವಿರುದ್ಧ ನಡೆದ ಪ್ರತಿಭಟನೆಯಲ್ಲಿ ಇವರು ಭಾಗಿಯಾಗಿದ್ದೇ ಮರಣದಂಡನೆಗೆ ಕಾರಣವಾಗಿದೆ. ಇರಾನ್ ಸರ್ಕಾರದ ವಿರುದ್ಧ ಭಿನ್ನಾಭಿಪ್ರಾಯವನ್ನ ಹೊಂದಿರುವವರ ವಿರುದ್ಧ ಸರ್ಕಾರ ನಡೆಸ್ತಾ ಇರುವಂತಹ ದಮನಕಾರಿ ನೀತಿಯ ವಿರುದ್ಧ ಇರಾನ್ ಮಾನವ ಹಕ್ಕುಗಳ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇರಾನಿನ ಕೋಮ್ನಲ್ಲಿ ಸಾರ್ವಜನಿಕವಾಗಿ ಈ ಮೂವರಿಗೆ ಮರಣದಂಡನೆ ಶಿಕ್ಷೆಯನ್ನ ನೀಡಲಾಗಿತ್ತು. ಇರಾನ್ ಮಾನವ ಹಕ್ಕುಗಳ ಆಯೋಗವು ಈ ಪ್ರಕರಣದ ಬಗ್ಗೆ ಗಂಭೀರವಾದಂತಹ ಕಳವಳವನ್ನು ವ್ಯಕ್ತಪಡಿಸಿದೆ. ಸರ್ಕಾರ ಇನ್ನೂ ಹೆಚ್ಚಿನ ಮರಣದಂಡನೆಯ ಶಿಕ್ಷೆಗಳನ್ನ ಕಾರ್ಯರೂಪಕ್ಕೆ ತರಬಹುದಾದಂತಹ ಸಾಧ್ಯತೆ ಇದೆ ಅಂತ ಅದು ಎಚ್ಚರಿಸಿದೆ. ಇರಾನ್ ಇಸ್ಲಾಮಿಕ್ ಗಣರಾಜ್ಯವು ಭಿನ್ನಾಭಿಪ್ರಾಯಗಳನ್ನು ಹತ್ತಿಕ್ಕಲು ಮತ್ತು ಸಮಾಜವನ್ನ ಭಯಭೀತಗೊಳಿಸಲು ಈ ಕ್ರೀಡಾಪಟುಗಳನ್ನು ಗುರಿಯಾಗಿಸುವಂತಹ ಮಾರ್ಗವನ್ನು ಅನುಸರಿಸಿದೆ ಎಂದು ಇರಾನಿನ ಕ್ರೀಡಾಪಟು ಮತ್ತು ಮಾನವ ಹಕ್ಕುಗಳ ಕಾರ್ಯಕರ್ತೆ ನಿಮಾ ಫಾರ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ.